ಹಾಯ್ ಗಾಯ್ಸ್, ನಾನು ಮಾತಾಡ್ತಾ ಇದ್ದೀನಿ ಪ್ರವೀಣ್ ಜಿ. ಇವತ್ತು ಅರಮನೆ ಆಹಾರ ಮೇಳಕ್ಕೆ ಹೋಗಿದ್ದು. ಅಲ್ಲಿ ನಾವು ಹೋಗಿದ್ದು ಸೋಮವಾರದ ದಿನ ದೋಸೆ ತಿನ್ನೋಣ ಅಂತ ಮನಸ್ಸು ಮಾಡಿದ್ದು. ದಾವಣಗೆರೆ ಬೆಣ್ಣೆ ದೋಸೆ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಅದೇ ಸೈಕಲ್ ಗ್ಯಾಪಲ್ಲಿ ನನ್ನ ಫ್ರೆಂಡ್ ಜಿಮ್ಮನು ಅಂತ ಕಾಲೇಜ್ನಲ್ಲಿ ಒಟ್ಟಿಗೆ ಓದಿದ್ದು. ಅವನು ಸಿಕ್ಕಿದ, ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡ್ದು. ಅದಾದಮೇಲೆ ಬಿಸಿ ಬಿಸಿ ದೋಸೆ ನಮಗೋಸ್ಕರ ರೆಡಿ ಆಗ್ತಾಯಿದೆ. ಬಿಸಿ ಬಿಸಿ ದಾವಣಗೆರೆ ಬೆಣ್ಣೆ ದೋಸೆ ತುಂಬಾ ರಶ್ ಇದೆ ಆಹಾರ ಮೇಳದಲ್ಲಿ. ಅದೊಂದೇ ಅಲ್ಲ, ಎಲ್ಲ ಕಡೆಯೂ ತುಂಬಾ ರಶ್ ಇದೆ. ಈ ಸಲ ಅಂತೂ ಜನಸಾಗರನೇ ಹರಿದು ಬಂದಿದೆ. ನೋಡಿ, ಕೊಡ್ತಾ ಇದ್ದಾರೆ. ಟೇಸ್ಟ್ ಚೆನ್ನಾಗಿದೆ ಅನಿಸುತ್ತೆ. ನೋಡೋಣ. ಫಸ್ಟ್ ಫ್ಯಾಮಿಲಿ ಕೊಟ್ಟು ಆಮೇಲೆ ನಾನು ತಿಂತಿದ್ದೀನಿ. ಇಬ್ಬರು ಹೋಟೆಲ್ ಫುಡ್ಡಲ್ಲಿ ತುಂಬ ಎಂಜಾಯ್ಮೆಂಟ್ ಮಾಡೋದು ಆಹಾರ ಮೇಳದಲ್ಲಿ. ಅದಾದ ತಕ್ಷಣವೇ ಅದ್ರ ಮುಂದೆನೇ ಇರೋ ಕೇಕ್ ಶೋಗೆ ಹೋಗಿದ್ದು. ಅಲ್ಲಿ ಅರಮನೆ ಥರನೇ ಒಂದು ಕೇಕ್ ಮಾಡಿದ್ದಾರೆ, ಪುನಃ ರಾಜರ ಥರನೇ ಕೇಕ್ ಮಾಡಿದ್ದಾರೆ. ಇನ್ನು ವಿಧವಾದ ಬಂಗ್ಲೆ ಎಲ್ಲ ಮಾಡಿದ್ದಾರೆ. ದೊಡ್ಡ ಗಡಿಯಾರ ಇದೆ, ಹಾಗೆ ಪ್ರಾಣಿನೂ ಮಾಡಿದರು. ಕರಡಿ, ಜಿಂಕೆ, ಆನೆ, ಇದು ಅಂಬಾರಿ. ಇದು ತುಂಬ ಆಕರ್ಷಣೆ ಆಗಿತ್ತು ಅದರಲ್ಲಿ ಕೇಕ್ ಶೋದಲ್ಲಿ. ಜಿಂಕೆ, ಸಿಂಹ, ಕರಡಿ ಇನ್ನು ಮುಂತಾದವುಗಳನ್ನ ಮಾಡಿದರು. ಅದಾದ ನಂತರ ಲೈಟಲ್ಲಿ ಫೋಟೋ ಎಲ್ಲ ತಗೊಂಡ್ಮೇಲೆ ಫೋಟೋ ಎಲ್ಲ ತಗೊಂಡು ಅರಸು ರೋಡ್ನಲ್ಲಿ ಒಂದು ಬೀಟ್ ಹಾಕಿ, ಅದಾದಮೇಲೆ ತುಂಬ ಹೊತ್ತಿನಿಂದ ಕಾಯ್ತಿರುವಂಥ ಡ್ರೋನ್ ಶೋ ಹೋಗಿದ್ದು. 7 ಗಂಟೆಯಿಂದ ಕಾಯ್ಕೊಂಡಿದ್ದು 9 ಗಂಟೆಗೆ ಸ್ಟಾರ್ಟ್ ಆಗಿದೆ. ಬಟ್ ಈ ಸಲ ತುಂಬ ಚೆನ್ನಾಗಿದೆ. 3000 ಡ್ರೋನ್ಸ್ ಯೂಸ್ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಈ ಡ್ರೋನ್ ಶೋ ವರ್ಲ್ಡ್ ಫೇಮಸ್ ಕೂಡ ಆಗಿದೆ. ತುಂಬಾ ಚೆನ್ನಾಗಿತ್ತು. ಅದು ಮುಂದೆಯಿಂದ ನೋಡಿದಂತೂ ಇನ್ನೂ ತುಂಬಾ ಚೆನ್ನಾಗಿದೆ. ತುಂಬ ಆಕರ್ಷಣವಾಗಿತ್ತು. ನೀವು ನೋಡಿ, ಇನ್ನೂ 2 ಡೇಸ್ ಇರುತ್ತೆ. ಬಟ್ ತುಂಬಾ ರಶ್ ಇದೆ. ಹೊರಗಡೆಯಿಂದನೂ ಚೆನ್ನಾಗಿ ಕಾಣುತ್ತೆ, ಬಟ್ ಒಳಗಡೆಯಿಂದ ನೋಡಿದ್ರೆ ನಾವು ಇನ್ನೂ ಚೆನ್ನಾಗಿ ಕಾಣ್ತಿತ್ತು. ನೀವು ನೋಡಿ, ಎಂಜಾಯ್ ಮಾಡಿ. ಹ್ಯಾಪಿ ದಸರಾ.